ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ನಾವೆಲ್ಲ ಸಂತೋಷದಿಂದ ಮತ್ತು ಅತ್ಯಂತ ಹೆಮ್ಮೆಯಿಂದ ಆಚರಿಸ್ತಿದ್ದೇವೆ. ಇವತ್ತು ಭಾರತ ದೇಶದ ಅತ್ಯಂತ ಕಟ್ಟಕಡೆಯ ಜನರು, ಮಹಿಳೆಯರು, ಕಾರ್ಮಿಕರು, ನಿರ್ಗತಿಕರು, ರೈತರು, ಶೋಷಿತ ವರ್ಗದವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಿರ್ಭಯವಾಗಿ ಒಬ್ಬಂಟಿಯಾಗಿ ಓಡಾಡೋದಿದ್ದರೆ ಅದು ಬಿ.ಆರ್. ಅಂಬೇಡ್ಕರ್ ಅವರ ಸಂವಿಧಾನವನ್ನು ಕೈ ಹಿಡಿದುಕೊಂಡು ಓಡಾಡ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಸಂವಿಧಾನ ಬಹುಶಃ ಒಂದು ಗ್ರಂಥ ಮಾತ್ರ ಅಲ್ಲ, ಒಂದು ಪವಿತ್ರವಾದ ಗ್ರಂಥ ಮಾತ್ರ ಅಲ್ಲ, ಇದು ಈ ದೇಶದ ಅವತ್ತಿಯಲ್ಲಿದ್ದಂಥ ಎಲ್ಲ ಸಮಸ್ಯೆಗಳಿಗೆ ಮತ್ತು ಈಗಲಿರುವಂಥ ಸಮಸ್ಯೆಗಳಿಗೆ ದೊಡ್ಡ ಮಟ್ಟದ ಔಷಧಿಯ ಪುಸ್ತಕ ಅಂತ ಹೇಳಲಿಕ್ಕೆ ಇಚ್ಛಿಸುವಂಥದ್ದು. ಅದು ನಾನು ಜನಪ್ರತಿನಿಧಿ ಆಗಿರಲಿ, ಯಾವುದು ಸರ್ಕಾರ ಇರಲಿ, ನಾನು ಜನಪ್ರತಿನಿಧಿಯಾಗಿ ಸಂವಿಧಾನ ಬದ್ಧವಾಗಿ ನಡ್ಕೊಂಡ್ರೆ ನನ್ನ ವಿಧಾನಸಭಾ ಕ್ಷೇತ್ರ ಅತ್ಯಂತ ನೆಮ್ಮದಿಯ, ಅಭಿವೃದ್ಧಿಯ, ಸೌಹಾರ್ದತೆ, ಒಗ್ಗಟ್ಟಿನ ಕ್ಷೇತ್ರವಾಗಿರ್ತದೆ. ಅದೇ ರೀತಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕೂಡ ಯಾರೇ ಅಧಿಕಾರಕ್ಕೆ ಬಂದರೂ ಕೂಡ ಬಿ.ಆರ್. ಅಂಬೇಡ್ಕರ್ ಬರೆದಂಥ ಸಂವಿಧಾನಕ್ಕೆ ಅನುಗುಣವಾಗಿ ತನ್ನ ಆಡಳಿತವನ್ನು ನಡೆಸಿದಾಗ ಮಾತ್ರ ಆ ದೇಶದ ಜನರು ಮತ್ತು ರಾಜ್ಯ ಜನರು ಸರ್ವರು ಕೂಡ ಇವತ್ತು ಸಂತೋಷ ಮತ್ತು ನೆಮ್ಮದಿಯಿಂದ ಜೀವನ ಸಾಗಿಸಿ ಅತ್ಯಂತ ಅಭಿವೃದ್ಧಿಯ ಪ್ರದೇಶ ನಿರ್ಮಾಣ ಆಗುವಂಥ ಅವಕಾಶ ಆಗ್ತದೆ. ಸರ್ವರು ಕೂಡ ಬಿ.ಆರ್. ಅಂಬೇಡ್ಕರ್ ಸಂವಿಧಾನ ಏನಿದೆ ಅವ್ರು ಬರೆದಂಥ ಆ ಸಂವಿಧಾನದಲ್ಲಿ ಅನುಸರಿಸಿಕೊಂಡು ತಮ್ಮ ತಮ್ಮ ವ್ಯಕ್ತಿತ್ವ ರೂಪಿಸಿಕೊಂಡು ನಮ್ಮ ಕೆಲಸ ಮಾಡಿದರೆ ನಾವೆಲ್ಲರೂ ಕೂಡ ಈ ದೇಶದ ದೊಡ್ಡ ಮಟ್ಟದ ಆರ್ಥಿಕ ಸಂಪತ್ತು ಆಗ್ತೇವೆ ಅಂತ ಹೇಳಿ ಫಲಿತ ಮತ್ತೊಮ್ಮೆ ಸರ್ವರಿಗೂ ನನ್ನ ಈ ಒಂದು ಬಿ.ಆರ್. ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ಶುಭಾಶಯ ಸಲ್ಲಿಸ್ತೇನೆ.